ಚಹಾ. ವಿಶೇಷವಾದ ಶುಂಠಿ ಚಹಾ ನಮ್ಮ ಮನೆಯಲ್ಲೇ ಸಿಗೋ ಅಂಥ ಹೋಮ್ ಮೇಡ್ ರೆಮಿಡೀಸ್ನ ಯೂಸ್ ಮಾಡಿ ಹೇಗೆ ತಯಾರು ಮಾಡಿಕೊಂಡು ನಾವು ಕುಡಿಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶುಂಠಿ ಚಹಾ ಅಂದ್ರೇ ಒಂದು ವಿಶೇಷ. ಶುಂಠಿಯಲ್ಲಿ ಇರೋ ಅಂಥ ಇಂಗ್ರೀಡಿಯೆಂಟ್ಸು ತುಂಬಾ ನಮ್ಮ ಹೆಲ್ತ್ಗೆ, ಗ್ರೋತ್ಗೆ, ಹೇರ್ಗೆ, ನಮ್ಮ ಹೇರ್ಸ್ ಎಲ್ಲ ಗ್ರೋತ್ ಆಗೋದಕ್ಕೆ, ನೀಲ್ಸ್ ಗ್ರೋತ್ ಆಗೋದಕ್ಕೆ, ಬಾಡಿಯಲ್ಲಿ ಸ್ಕಿನ್ ತುಂಬ ಗ್ಲೋ ಬರೋದಕ್ಕೆ, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಶುಂಠಿ ಅನ್ನೋ ಅಂಶ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಶುಂಠಿ ಚಹಾ ನೀವು ಕುಡಿತಾ ಬಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಉತ್ಪತ್ತಿ ಆಗ್ತಾ ಬರುತ್ತೆ. ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ದಿನನಿತ್ಯ ಚುರುಕಾಗಿ ನಮ್ಮ ಬಾಡಿ ವರ್ಕ್ ಮಾಡುತ್ತೆ. ಸೊ ಚುರುಕಾಗಿದ್ದರೆ ನಮ್ಮ ದಿನನಿತ್ಯದ ಕೆಲಸಗಳು ತುಂಬಾ ಸುಲಭವಾಗಿ ನಡೀತಾ ಇರುತ್ತೆ. ಇದಕ್ಕೆಲ್ಲ ನಾವು ಶುಂಠಿ ಟೀ ಅಂದರೆ ಶುಂಠಿ ಚಹಾನ ಹೇಗೆ ಉಪಯೋಗಿಸ್ಕೊಂಡು ನಾವು ಇದಕ್ಕೆಲ್ಲ ಒಂದು ಚೈತನ್ಯನ ಕೊಟ್ಕೋಬೋದು ಅಂತ ಹೇಳಿದ್ರೆ, ಸೊ ಶುಂಠಿನ ಮೊದಲಿಗೆ ಜಜ್ಕೊಬೇಕು, ಸಣ್ಣದಾಗಿ ಕತ್ತರಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಇಲ್ಲ ಅಂದರೂ 5-6 ಗ್ಲಾಸು ಒಂದು ನೀರು ತೊಗೊಳ್ಬೇಕು. ನೀರು ತೊಗೊಂಡು ಇದಕ್ಕೆ ಶುಂಠಿ ಅಂದರೆ ಒಂದು ಮಿನಿಮಮ್ ಅಂತಂದ್ರೂ ನೀವು ಒಂದು 5 ಶುಂಠಿಗಳನ್ನ ತೊಗೊಳ್ಬೇಕು. ಒಂದು ಸ್ವಲ್ಪ ದೊಡ್ಡದಾಗಿರೋಂಥ 4-5 ಇಂಚು ಉದ್ದ ಇರೋವಂಥದ್ದು 4-5 ತೊಗೊಂಡು ಸಣ್ಣದಾಗಿ ಹಚ್ಚಿ ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಸ್ಟವ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೊಂಡು ಶುಂಠಿನ ಹಾಕ್ಕೊಂಡು ಕುದಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಸ್ಲೋ ಹೀಟಲ್ಲಿ ಬೇಯಿಸ್ಕೊಳ್ತಾ ಬರಬೇಕು. ಇದರ ಜೊತೆ ನಾವು ಒಂದು ನಿಂಬೆ ರಸ 1 ಸ್ಪೂನ್ ಆ್ಯಡ್ ಮಾಡಿ, ಜೊತೆಗೆ ಜೇನುತುಪ್ಪನ ಆ್ಯಡ್ ಮಾಡಿ ಒಂದು ಬಾಟ್ಲಲ್ಲಿ ತೆಗೆದಿಟ್ಕೊಂಡು ಬೆಳಿಗ್ಗೆಯಿಂದ ಒಂದು ಸುಮಾರು ರಾತ್ರಿ ಆಗೋವರೆಗೆ ಒಂದು 5 ಗ್ಲಾಸು, 5ಕ್ಕಿಂತ ಒಂದು 4, ಒಂದು 3 ಗ್ಲಾಸ್ ಕುಡಿದ್ರೂ ಸಹ ನಿಮ್ಮ ಹೆಲ್ತ್ಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಇದರಿಂದ. ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್.